ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿದೆ. ಕಳೆದ 3 ದಿನಗಳಿಂದ ಹೊಗೆಯಲ್ಲಿ ಸಿಲುಕಿ ಪರದಾಟವನ್ನು ನಡೆಸಿದ್ದಾರೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ವಾಸವಿರುವಂತಹ ನಟಿ ಮನೆ ಬಳಿಯ ಸೈಟ್ನಲ್ಲಿ ಒಣಕಸಕ್ಕೆ ಬೆಂಕಿ ಇಟ್ಟಿರುವಂತಹ ಹಿನ್ನೆಲೆ ಏರಿಯಾ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿದೆ. ಹೀಗಾಗಿ ತೀವ್ರ ಸಮಸ್ಯೆ ಉಂಟಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್. ನಟಿ ಐಂದ್ರಿತಾ ರೈ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಈಗ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ನಟಿ ಐಂದ್ರಿತಾ ರೈ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಐಡಿಯಲ್ ಹೋಮ್ಸ್ ನಲ್ಲಿ ಅಂದ್ರೆ ಆರ್ಆರ್ ನಗರದ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ನಟಿ ವಾಸವಿರ್ತಾರೆ. ಅದರ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಸೈಟ್ ನಲ್ಲಿ ಕಸವನ್ನ ಸುಟ್ಟು ಹಾಕಿ ಆ ಮುಖಾಂತರವಾಗಿ ಹೊಗೆ ಬಂದು ಆ ಏರಿಯಾದ ಎಲ್ಲಾ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸದ್ಯ ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾ ಹೋಗ್ತೀವಿ. ನಾವು ಕೂಡ ಅದೇ ಸ್ಥಳದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಪಕ್ಕದಲ್ಲೇ ಇರುವಂತದ್ದು ರೋಷನ್ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್. ಇಲ್ಲೇ ಐಂದ್ರಿತಾ ರೈ ಅವರು ವಾಸ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ನಿನ್ನೆ ಅಂದ್ರೆ ಕೆಲ ದಿನಗಳಿಂದ ಇಲ್ಲಿ ಖಾಲಿ ಸೈಟ್ ನಲ್ಲಿ ಈ ಒಂದು ಐಡಿಯಲ್ ಹೋಮ್ಸ್ ಪಕ್ಕದಲ್ಲಿ ಇರುವಂತಹ ಖಾಲಿ ಸೈಟ್ ನಲ್ಲಿ ಒಣ ಕಸವನ್ನ ಡಂಪ್ ಮಾಡ್ತಾ ಇದ್ರು. ಅದಕ್ಕೆ ಬೆಂಕಿ ಇಟ್ಟು ಅಪಾರ ಪ್ರಮಾಣದ ಹೊಗೆ ಬಂದಂತಹ ನಿಟ್ಟಿನಲ್ಲಿ ಉಸಿರಾಟದ ಸಮಸ್ಯೆ ಆಯಿತು. ನಿನ್ನೆ ತಡರಾತ್ರಿ ಗಂಭೀರವಾದಂತಹ ಉಸಿರಾಟ ಸಮಸ್ಯೆ ಆಯಿತು. ಆ ನಿಟ್ಟಿನಲ್ಲಿ ನಾನು ಅಲ್ಲಿರಕ್ ಆಗದೆ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿದ್ದೀನಿ ಅನ್ನುವಂತಹ ಹಂತದಲ್ಲಿ ಅವರು ವಿಡಿಯೋ ಮಾಡಿ ಆ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು. ಜಿಬಿಎನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಸದ ವಿಲೇವಾರಿಗಾಗಿ ಸಾವಿರಾರು ಕೋಟಿ ಹಣವನ್ನ ಮೀಸಲಿಡಲಾಗುತ್ತೆ. ಆ ಹಣವನ್ನ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಈಗ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತದ್ದು ಒಂದೆಡೆ. ಆದ್ರೆ ಮತ್ತೊಂದೆಡೆ ಇಲ್ಲಿ ಖಾಲಿ ಸೈಟ್ ನಲ್ಲಿ ಕಸ ಡಂಪ್ ಮಾಡಿ ಆ ಮುಖಾಂತರವಾಗಿ ಅದನ್ನ ಸುಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೊಗೆ ಬಂದು ಇಲ್ಲಿ ಇರಕ್ ಆಗ್ತಿಲ್ಲ ಅನ್ನುವಂತ ಮಾತನ್ನ ನಟಿ ಅಷ್ಟೇ ಅಲ್ಲದೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಓರ್ವ ಸ್ಥಳೀಯರು ಹೇಳ್ತಾ ಆ ಹೊಗೆ ಕಣ್ಣಿಗೆ ಹೋಗಿ ಅಪಘಾತ ಆಗಿರುವುದು ಕೂಡ ಇಲ್ಲಿ ಉದಾಹರಣೆಗಳಿದಾವೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ದೊಡ್ಡವರಿಗೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ವಾ, ಅವರಿಗೆ ಇಲ್ಲಿ ಕಸ ಡಂಪ್ ಮಾಡಿ ಅಲ್ಲಿ ಅದಕ್ಕೆ ಬೆಂಕಿ ಇಡುವಂತಹ ಕೆಲಸ ಏನಾಗಿದೆ, ಅದರ ಬಗೆಗಿನ ಮಾಹಿತಿ ಸಿಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಒಟ್ಟಾರೆಯಾಗಿ ಐಂದ್ರಿತಾ ರೈ ಅವರು ಈಗಾಗಲೇ ಆ ಒಂದು ಆರೋಪವನ್ನು ಮಾಡಿ ಸದ್ಯ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್ ನಿಂದ ಅವರ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿರುವಂತದ್ದು. ಸದ್ಯ ಅವರ ಆರೋಗ್ಯ ಸ್ಥಿತಿ ಈಗ ಸುಧಾರಿಕೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಏನೇ ಆಗ್ಲಿ ಈ ರೀತಿಯಾದಂತಹ ಸಮಸ್ಯೆಯನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ. ಕ್ಯಾಮರಾ ಪರ್ಸನ್. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿದೆ. ಕಳೆದ 3 ದಿನಗಳಿಂದ ಹೊಗೆಯಲ್ಲಿ ಸಿಲುಕಿ ಪರದಾಟವನ್ನು ನಡೆಸಿದ್ದಾರೆ. ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ವಾಸವಿರುವಂತಹ ನಟಿ ಮನೆ ಬಳಿಯ ಸೈಟ್ನಲ್ಲಿ ಒಣಕಸಕ್ಕೆ ಬೆಂಕಿ ಇಟ್ಟಿರುವಂತಹ ಹಿನ್ನೆಲೆ ಏರಿಯಾ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿದೆ. ಹೀಗಾಗಿ ತೀವ್ರ ಸಮಸ್ಯೆ ಉಂಟಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್. ನಟಿ ಐಂದ್ರಿತಾ ರೈ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಈಗ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ನಟಿ ಐಂದ್ರಿತಾ ರೈ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಐಡಿಯಲ್ ಹೋಮ್ಸ್ ನಲ್ಲಿ ಅಂದ್ರೆ ಆರ್ಆರ್ ನಗರದ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ನಟಿ ವಾಸವಿರ್ತಾರೆ. ಅದರ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಸೈಟ್ ನಲ್ಲಿ ಕಸವನ್ನ ಸುಟ್ಟು ಹಾಕಿ ಆ ಮುಖಾಂತರವಾಗಿ ಹೊಗೆ ಬಂದು ಆ ಏರಿಯಾದ ಎಲ್ಲಾ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸದ್ಯ ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾ ಹೋಗ್ತೀವಿ. ನಾವು ಕೂಡ ಅದೇ ಸ್ಥಳದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಪಕ್ಕದಲ್ಲೇ ಇರುವಂತದ್ದು ರೋಷನ್ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್. ಇಲ್ಲೇ ಐಂದ್ರಿತಾ ರೈ ಅವರು ವಾಸ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು.
ನಿನ್ನೆ ಅಂದ್ರೆ ಕೆಲ ದಿನಗಳಿಂದ ಇಲ್ಲಿ ಖಾಲಿ ಸೈಟ್ ನಲ್ಲಿ ಈ ಒಂದು ಐಡಿಯಲ್ ಹೋಮ್ಸ್ ಪಕ್ಕದಲ್ಲಿ ಇರುವಂತಹ ಖಾಲಿ ಸೈಟ್ ನಲ್ಲಿ ಒಣ ಕಸವನ್ನ ಡಂಪ್ ಮಾಡ್ತಾ ಇದ್ರು. ಅದಕ್ಕೆ ಬೆಂಕಿ ಇಟ್ಟು ಅಪಾರ ಪ್ರಮಾಣದ ಹೊಗೆ ಬಂದಂತಹ ನಿಟ್ಟಿನಲ್ಲಿ ಉಸಿರಾಟದ ಸಮಸ್ಯೆ ಆಯಿತು. ನಿನ್ನೆ ತಡರಾತ್ರಿ ಗಂಭೀರವಾದಂತಹ ಉಸಿರಾಟ ಸಮಸ್ಯೆ ಆಯಿತು. ಆ ನಿಟ್ಟಿನಲ್ಲಿ ನಾನು ಅಲ್ಲಿರಕ್ ಆಗದೆ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿದ್ದೀನಿ ಅನ್ನುವಂತ ಹಂತದಲ್ಲಿ ಅವರು ವಿಡಿಯೋ ಮಾಡಿ ಆ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು. ಜಿಬಿಎನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಸದ ವಿಲೇವಾರಿಗಾಗಿ ಸಾವಿರಾರು ಕೋಟಿ ಹಣವನ್ನ ಮೀಸಲಿಡಲಾಗುತ್ತೆ. ಆ ಹಣವನ್ನ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಈಗ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತದ್ದು ಒಂದೆಡೆ ಆದ್ರೆ, ಮತ್ತೊಂದೆಡೆ ಇಲ್ಲಿ ಖಾಲಿ ಸೈಟ್ ನಲ್ಲಿ ಕಸ ಡಂಪ್ ಮಾಡಿ ಆ ಮುಖಾಂತರವಾಗಿ ಅದನ್ನ ಸುಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೊಗೆ ಬಂದು ಇಲ್ಲಿ ಇರಕ್ ಆಗ್ತಿಲ್ಲ ಅನ್ನುವಂತ ಮಾತನ್ನ ನಟಿ ಅಷ್ಟೇ ಅಲ್ಲದೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಓರ್ವ ಸ್ಥಳೀಯರು ಹೇಳ್ತಾ ಆ ಹೊಗೆ ಕಣ್ಣಿಗೆ ಹೋಗಿ ಅಪಘಾತ ಆಗಿರುವುದು ಕೂಡ ಇಲ್ಲಿ ಉದಾಹರಣೆಗಳಿದಾವೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ದೊಡ್ಡವರಿಗೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ವಾ, ಅವರಿಗೆ ಇಲ್ಲಿ ಕಸ ಡಂಪ್ ಮಾಡಿ ಅಲ್ಲಿ ಅದಕ್ಕೆ ಬೆಂಕಿ ಇಡುವಂತಹ ಕೆಲಸ ಏನಾಗಿದೆ ಅದರ ಬಗೆಗಿನ ಮಾಹಿತಿ ಸಿಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಒಟ್ಟಾರೆಯಾಗಿ ಐಂದ್ರಿತಾ ರೈ ಅವರು ಈಗಾಗಲೇ ಆ ಒಂದು ಆರೋಪವನ್ನು ಮಾಡಿ ಸದ್ಯ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್ ನಿಂದ ಅವರ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿರುವಂತದ್ದು. ಸದ್ಯ ಅವರ ಆರೋಗ್ಯ ಸ್ಥಿತಿ ಈಗ ಸುಧಾರಿಕೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಏನೇ ಆಗ್ಲಿ ಈ ರೀತಿಯಾದಂತಹ ಸಮಸ್ಯೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ದು ಸ್ಥಳೀಯರ. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾ ರೈಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿದೆ. ಕಳೆದ 3 ದಿನಗಳಿಂದ ಹೊಗೆಯಲ್ಲಿ ಸಿಲುಕಿ ಪರದಾಟವನ್ನ ನಡೆಸಿದ್ದಾರೆ. ಆರ್ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ವಾಸವಿರುವಂತಹ ನಟಿ ಮನೆ ಬಳಿಯ ಸೈಟ್ನಲ್ಲಿ ಒಣಕಸಕ್ಕೆ ಬೆಂಕಿ ಇಟ್ಟಿರುವಂತಹ ಹಿನ್ನೆಲೆ ಏರಿಯಾ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿದೆ. ಹೀಗಾಗಿ ತೀವ್ರ ಸಮಸ್ಯೆ ಉಂಟಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ ಆರ್ ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ. ಕಂಜೆಷನ್ ಇಂದ ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್. ನಟಿ ಐಂದ್ರಿತಾ ರೈ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಈಗ ಒಂದು ಮಾಹಿತಿ ಕೂಡ ಹರಿದಾಡ್ತಾ ಇರುವಂತದ್ದು. ಅದೇ ನಿಟ್ಟಿನಲ್ಲಿ ನಟಿ ಐಂದ್ರಿತಾ ರೈ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅವರು ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಐಡಿಯಲ್ ಹೋಮ್ಸ್ ನಲ್ಲಿ ಅಂದ್ರೆ ಆರ್ ನಗರದ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ನಟಿ ವಾಸವಿರ್ತಾರೆ. ಅದರ ಪಕ್ಕದಲ್ಲೇ ಇರುವಂತಹ ಒಂದು ಖಾಲಿ ಸೈಟ್ ನಲ್ಲಿ ಕಸವನ್ನ ಸುಟ್ಟು ಹಾಕಿ ಆ ಮುಖಾಂತರವಾಗಿ ಹೊಗೆ ಬಂದು ಆ ಏರಿಯಾದ ಎಲ್ಲಾ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸದ್ಯ ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾ ಹೋಗ್ತೀವಿ. ನಾವು ಕೂಡ ಅದೇ ಸ್ಥಳದಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಪಕ್ಕದಲ್ಲೇ ಇರುವಂತದ್ದು ರೋಷನ್ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್. ಇಲ್ಲೇ ಐಂದ್ರಿತಾ ರೈ ಅವರು ವಾಸ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ನಿನ್ನೆ ಅಂದ್ರೆ ಕೆಲ ದಿನಗಳಿಂದ ಇಲ್ಲಿ ಖಾಲಿ ಸೈಟ್ ನಲ್ಲಿ ಈ ಒಂದು ಐಡಿಯಲ್ ಹೋಮ್ಸ್ ಪಕ್ಕದಲ್ಲಿ ಇರುವಂತಹ ಖಾಲಿ ಸೈಟ್ ನಲ್ಲಿ ಒಣ ಕಸವನ್ನ ಡಂಪ್ ಮಾಡ್ತಾ ಇದ್ರು. ಅದಕ್ಕೆ ಬೆಂಕಿ ಇಟ್ಟು ಅಪಾರ ಪ್ರಮಾಣದ ಹೊಗೆ ಬಂದಂತಹ ನಿಟ್ಟಿನಲ್ಲಿ ಉಸಿರಾಟದ ಸಮಸ್ಯೆ ಆಯಿತು. ನಿನ್ನೆ ತಡರಾತ್ರಿ ಗಂಭೀರವಾದಂತಹ ಉಸಿರಾಟ ಸಮಸ್ಯೆ ಆಯಿತು. ಆ ನಿಟ್ಟಿನಲ್ಲಿ ನಾನು ಅಲ್ಲಿರಕ್ ಆಗದೆ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿದ್ದೀನಿ ಅನ್ನುವಂತ ಹಂತದಲ್ಲಿ ಅವರು ವಿಡಿಯೋ ಮಾಡಿ ಆ ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು. ಜಿಬಿಎನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಸದ ವಿಲೇವಾರಿಗಾಗಿ ಸಾವಿರಾರು ಕೋಟಿ ಹಣವನ್ನ ಮೀಸಲಿಡಲಾಗುತ್ತೆ. ಆ ಹಣವನ್ನ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ನಿಟ್ಟಿನಲ್ಲಿ ಈಗ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತದ್ದು ಒಂದೆಡೆ ಆದ್ರೆ, ಮತ್ತೊಂದೆಡೆ ಇಲ್ಲಿ ಖಾಲಿ ಸೈಟ್ ನಲ್ಲಿ ಕಸ ಡಂಪ್ ಮಾಡಿ ಆ ಮುಖಾಂತರವಾಗಿ ಅದನ್ನ ಸುಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೊಗೆ ಬಂದು ಇಲ್ಲಿ ಇರಕ್ ಆಗ್ತಿಲ್ಲ ಅನ್ನುವಂತ ಮಾತನ್ನ ನಟಿ ಅಷ್ಟೇ ಅಲ್ಲದೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಓರ್ವ ಸ್ಥಳೀಯರು ಹೇಳ್ತಾ ಆ ಹೊಗೆ ಕಣ್ಣಿಗೆ ಹೋಗಿ ಅಪಘಾತ ಆಗಿರುವುದು ಕೂಡ ಇಲ್ಲಿ ಉದಾಹರಣೆಗಳಿದಾವೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ದೊಡ್ಡವರಿಗೆ ಈ ರೀತಿಯಾದಂತಹ ಸಮಸ್ಯೆ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನ ಈಗ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಅಂದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ವಾ, ಅವರಿಗೆ ಇಲ್ಲಿ ಕಸ ಡಂಪ್ ಮಾಡಿ ಅಲ್ಲಿ ಅದಕ್ಕೆ ಬೆಂಕಿ ಇಡುವಂತಹ ಕೆಲಸ ಏನಾಗಿದೆ ಅದರ ಬಗೆಗಿನ ಮಾಹಿತಿ ಸಿಕ್ಕಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಒಟ್ಟಾರೆಯಾಗಿ ಐಂದ್ರಿತಾ ರೈ ಅವರು ಈಗಾಗಲೇ ಆ ಒಂದು ಆರೋಪವನ್ನು ಮಾಡಿ ಸದ್ಯ ಐಡಿಯಲ್ ಹೋಮ್ಸ್ ಅಪಾರ್ಟ್ಮೆಂಟ್ ನಿಂದ ಅವರ ಅಪ್ಪ ಅಮ್ಮನ ಮನೆಗೆ ಶಿಫ್ಟ್ ಆಗಿರುವಂತದ್ದು. ಸದ್ಯ ಅವರ ಆರೋಗ್ಯ ಸ್ಥಿತಿ ಈಗ ಸುಧಾರಿಕೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದ್ದಾರೆ. ಏನೇ ಆಗ್ಲಿ ಈ ರೀತಿಯಾದಂತಹ ಸಮಸ್ಯೆಯನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ. ಕ್ಯಾಮರಾ